श्रीगुरुभ्यो नमः। सृष्टिस्थित्यप्ययेह नियतिदृहितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वरार्तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ 18ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕ. ಉಲ್ಲಸತ್ ಕಡಿದಂಬೋಧ ಘಟಯ ನಷ್ಟಭಾಗಣೆ ವ್ಯೋಮ್ನಿ ಪ್ರವಿಷ್ಟ ಸ್ತಮಸ ನಸ್ಮ ವ್ಯಾದೃಶ್ಯತೆ ಪದಂ. ಅಂದ್ರೆ ಹಿಂದೆ ಜೈವಿಜಯರು ಅವರ ಅಂಶದಿಂದ ಕೂಡಿದವರಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವತಾರ ಮಾಡುವಾಗ ಏನೇನು ಅಪಶಕುನಗಳು ಆಗ್ತಾ ಇತ್ತು ಅಂತ ನಾವು ನೋಡ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಭಾರಿ ಪ್ರಕಾಶವಾದ ಮಿಂಚುಗಳು, ಅದರಿಂದ ಕೂಡಿದ ಮೋಡಗಳು, ಅದರಿಂದ ಏನಾಯ್ತು, ಸೂರ್ಯ ಚಂದ್ರ ನಕ್ಷತ್ರ ಎಲ್ಲಗಳು ಮುಚ್ಚಿ ಹೋದ್ರಂತೆ, ಪ್ರಕಾಶವೇ ಇಲ್ಲ. ಆ ರೀತಿಯಾಗಿ ಆಗೋಯ್ತು. ಅದರಿಂದ ಆಕಾಶದ ಸುತ್ತ ಕತ್ತಲೆ ತುಂಬಿತ್ತು. ಅದರಿಂದ ಯಾವುದು ಕಾಣಿಸ್ತಾ ಇಲ್ಲ. ನಸ್ಮ ವ್ಯಾದೃಶ್ಯತೆ ಪದಂ, ಯಾವುದು ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತಾರೆ. ಅಂತ ಕತ್ತಲೆ ಬಂದೋಯ್ತು. ಶುಕ್ರೋಶ ವಿಮನಾವಾರ್ಧಿರುಧೂರ್ಮಿ ಕ್ಷುಭಿತೋಧರಃ ಸೋದಪಾನಾಶ್ಚ ಸರಿತಃ ಚುಕ್ಷುಭು ಶುಷ್ಕಪಂಕಜಾಃ. ಸಮುದ್ರದ ಗರ್ಭದಲ್ಲಿ ಆದ ಆ ಒಂದು ಮಥನ, ಅಲ್ಲೋಲ ಕಲ್ಲೋಲವಾಗೋದು ಅಂತಾರೆ. ಅದರಿಂದ ಉಕ್ಕಿ ಬಂತು, ಸಮುದ್ರ ಉಕ್ಕಿ ಬರ್ತಾ ಇದೆ. ಅಲೆಗಳು, ಎತ್ತರವಾದ ಅಲೆಗಳು. ಮತ್ತು ಬಾವಿ, ಕೆರೆಗಳು, ಅವುಗಳಲ್ಲಿ ಕಮಲದ ಹೂವು ಶುಷ್ಕ ಪಂಕಜಾಹ ಅಂತ ಬರೀತಾರೆ ನೋಡಿ. ಎಲ್ಲ ಒಣಗೋದವಂತ ಶುಷ್ಕ ಪಂಕಜ. ಕಮಲಗಳು ಹರಳಿರ್ಬೇಕು, ಆದರೆ ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಒಣಗಿ ಹೋಗಿತ್ತು ಅಂತ ಹೇಳ್ತಾರೆ. ಮಹು ಪರಿಧಯೋ ಭೂವನ್ ಸರಾಹ್ವೋ ಶಶಿಸೂರ್ಯಯೋ ನಿರ್ಘಾತರವ ನಿರ್ಹೃದ ವಿವರೇಭ್ಯ ಪ್ರಜಜ್ಞಿರೇ. ಸೂರ್ಯಚಂದ್ರರಿಗೆ ಮತ್ತೆ ಮತ್ತೆ ರಾಹುಗ್ರಹಣ ಆದರೆ ಹೇಗಿರುತ್ತದೋ ಅದೇ ರೀತಿಯಾಗಿ ಅವುಗಳನ್ನು ಸುತ್ತಲೂ ಅನಿಷ್ಟವಾದ ಒಂದು ರೀತಿಯಾದ ಶಶಿಸೂರ್ಯಯೋ ನಿರ್ಘಾತ ರವಿ ನಿರ್ಹೃದ ವಿವರೇಭ್ಯ ಪ್ರಜಜ್ಞೆ, ಒಂದು ರೀತಿಯಾಗಿ ತೂತುಗಳು, ಪ್ರಕಾಶಮಾನವಾದ ಒಂದು ತೂತುಗಳು ಇದ್ದ ಹಾಗೆ ಕಾಣಿಸ್ತಾ ಇತ್ತು ಹಾಗೆ. ಇನ್ನು ಮೇಘ ಧ್ವನಿಗಳು, ಅಂದ್ರೆ ಗುಡುಗು ಅದಿಲ್ಲದೇನೆ ಪರ್ವತಗಳ ಗುಹೆಗಳಿಂದ ಆ ಮೋಡಗಳ ಶಬ್ದ ಬರ್ತಾ ಇತ್ತಂತೆ. ಅಂದರೆ ಸಾಮಾನ್ಯ ಮೋಡದ ಧ್ವನಿ ಬಂದು ಅದರ ರಿಫ್ಲೆಕ್ಷನ್ ಪರ್ವತದಿಂದ ಆಗ್ತಾ ಇತ್ತು. ಆದರೆ ಆ ರೀತಿಯಾದ ಮೋಡಗಳು ಇಲ್ಲದೇನೆ ಪರ್ವತ ಗುಹೆಗಳಿಂದ ಪ್ರತಿಧ್ವನಿ ಬರ್ತಾ ಇತ್ತು, ಗುಡುಗಿನ ಧ್ವನಿ ಬರ್ತಾ ಇತ್ತು ಅಂತ ಒಟ್ಟು ಹೇಳ್ತಾ ಇದ್ದಾರೆ. ಅಂತರ್ಗ್ರಾಮೇಶು ಮುಖತೋ ವಮಂತ್ಯೋ ವನ್ನಿಮುಲ್ಬಣಂ ಸೃಗಾಲ ಅಪಿ ಟಂಕಾರೈ ಪ್ರಣೇದು ಅಶಿವಾಶಿವಾಹ. ಅಂತರ್ಗ್ರಾಮೇಶು, ಗ್ರಾಮದ ಒಳಗೆ ಗಂಡು ನರಿ ಮತ್ತು ಹೆಣ್ಣು ನರಿಗಳು, ಅದು ಅಮಂಗಳವನ್ನ ಸೂಚನೆ ಮಾಡತಕ್ಕ ವನ್ನಿ ಮುಲ್ಬಣಂ, ಒಂದು ರೀತಿಯಾಗ
ಆ ಬೆಂಕಿಯ ಜ್ವಾಲೆಗಳನ್ನ ಬಾಯಿಯಿಂದ ಕಾರ್ತಾ ಇದ್ದವಂತೆ, ಅಂತ ವಾಂತಿ ಮಾಡ್ತಾ ಇದ್ದವು. ಆ ರೀತಿಯಾಗಿ ವಾಂತಿಯನ್ನು ಮಾಡ್ತಾ ಟಂಕಾರಹಿ ಢಮ್ ಟಮ್ ಅಂತ ಶಬ್ದ ಬರುವಂತೆ ಅಸಖ್ಯವಾದ ಧ್ವನಿ ಅದು, ಅಂತ ಧ್ವನಿಯನ್ನ ಅವುಗಳು ಮಾಡ್ತಾ ಇದ್ದವು. ಹಾಗೆ ಸಾಮಾನ್ಯ ನರಿಗಳ ಕೂಗು ಬೇರೆ ರೀತಿಯಾಗಿ ಇರುತ್ತದಂತೆ, ಆದರೆ ಟಂಕಾರ ಆ ರೀತಿಯಾಗಿ ಬಂತು ಅಂತ ಹೇಳ್ತಾರೆ. ಆ ರೀತಿಯಾದ ಧ್ವನಿ ಬಂತು. ಪ್ರಣೇದುಹು ಅಶಿವಾ ಶಿವಾಹ ಅಂತ ಇದೆ. ಶಿವಾಹ ಅಂದ್ರೆ ನರಿ, ಶೃಗಾಲ ಅಂತಲೂ ಕೂಡ ಅದು ನರಿ ಅಂತಾರೆ. ಅದಕ್ಕೆ ಹೇಳಿದ್ರು, ಒಂದೇ ಶ್ಲೋಕದಲ್ಲಿ ಎರಡನ್ನು ಬಳಸಿದ್ದಾರೆ. ಶೃಗಾಲ ಅಂತನೂ ಇದೆ, ಶಿವಾಹ ಅಂತನೂ ಇದೆ. ಅದಕ್ಕೆ ಹೇಳ್ತಾರೆ, ಶೃಗಾಲ ಅಂದ್ರೆ ಅದು ಗಂಡು ನರಿಗೆ ಹೆಸರು, ಶಿವ ಅಂದ್ರೆ ಅದು ಹೆಣ್ಣು ನರಿಗೆ ಹೆಸರು. ಹಾಗೆ ಅದರಿಂದ ಪುನರುಕ್ತಿ ದೋಷ ಇಲ್ಲ ಅಂತ ಶೃಗಾಲ ತತ್ರ ಪುಮ್ಮಾಸಹ ಅಂತ ಆಚಾರ್ಯರು ಆ ತಾತ್ಪರ್ಯದಲ್ಲಿ ಅದನ್ನ ಪರಿಹಾರ ಮಾಡಿದ್ದಾರೆ. ಹಾಗೆ ಇನ್ನು ಅಗ್ನಿಪುರಾಣದಲ್ಲಿ ಬರುವ ಒಂದು ಮಾತನ್ನ ಆಚಾರ್ಯರು ಹೇಳ್ತಾರೆ, ನಾಶಸ್ತತ್ರ ಶೃಗಾಲಾನಾಂ ಶಿವಾನಾಂ ಚ ಅನ್ಯಥಾ ಸ್ವರೇ. ಸಾಮಾನ್ಯ ಧ್ವನಿಗಿಂತ ಬೇರೆ ರೀತಿಯಾದ ಧ್ವನಿ ಬಂದರೆ ನರಿಗಳಿಂದ ಅದು ಲೋಕನಾಶವನ್ನ ಸೂಚನೆ ಮಾಡ್ತಾ ಇದೆ ಹಾಗೆ ಅಂತ ಹೇಳ್ತಾರೆ. ಇಬ್ರು ಗಂಡು ನರಿ ಹೆಣ್ಣು ನರಿ ಎರಡು ಒಟ್ಟಿಗೆ ಕೂಗಿದರೆ ಅದು ಮಾಮೂಲು ಧ್ವನಿ ಅಲ್ಲ, ಬೇರೆ ಧ್ವನಿಯಿಂದ ಕೂಗಿದರೆ ಲೋಕನಾಶವನ್ನ ಅದು ಸೂಚನೆ ಮಾಡ್ತಾ ಇದೆ ಹಾಗೆ ಅಂತ. ಇದು ಅಗ್ನಿಪುರಾಣದ ಮಾತು. ಸಂಗೀತವದ್ ರೋದನವದ್ ಉನ್ನಮಯ್ಯ ಶಿರೋಧರಾನ್ ವ್ಯಮುಂಚನ್ ವಿವಿಧಾ ವಾಚೋ ಗ್ರಾಮ ಸಿಂಹಾಸ್ತತಸ್ತತಃ. ಇನ್ನು ನಾಯಿಗಳು, ಗ್ರಾಮ ಸಿಂಹ ಅಂದ್ರೆ ನಾಯಿಗಳು, ಅದು ತಮ್ಮ ಕತ್ತನ್ನ ಮೇಲಕ್ಕೆ ಎತ್ತಿ ಅಲ್ಲಿ ಇಲ್ಲಿ ಓಡಾಡುತ್ತಾ ರೋಧನ ಮಾಡ್ತಾ ಇರೋದು, ಹಾಡು ಹೇಳಿದಂತೆ ಇರೋದು, ಈ ರೀತಿಯಾಗಿ ನಾನಾ ವಿಧವಾದ ಧ್ವನಿಗಳಿಂದ ಅವುಗಳು ನಾಯಿಗಳು ಕೂಡ ಶಬ್ದ ಮಾಡ್ತಾ ಇದ್ದವು ಹಾಗೆಂತ ಹೇಳ್ತಾರೆ. ಇನ್ನು ಕೆಲವು ವಿಚಾರಗಳನ್ನು ಕೂಡ ಹೇಳ್ತಾರೆ, ಅಪಶಕುನಗಳು ಹೇಗಾಯಿತು ಎಂಬುದನ್ನು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.